ಕೂಡ ನೋಡಿದ್ದಾರೆ. ಆದ್ರೆ ಇವತ್ತು ನಾವು ನೋಡ್ತಿದ್ದೇವೆ, ಮೊಟ್ಟ ಮೊದಲನೇ ಕಾರಣ ಏನಪ್ಪಾ ಅಂತಂದ್ರೆ, ಇಸ್ರಾಯೇಲರ ಒಂದು ವಾಗ್ದಾನ ಭೂಮಿಗೆ ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಅವರು ಸೋಲಿಗೆ ಮೊದಲನೇ ಕಾರಣ ಏನಪ್ಪಾ ಅಂತಂದ್ರೆ, ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ವಿಶ್ವಾಸದ ಯಾತ್ರೆಯಲ್ಲಿ ಸಾಗುವಂತ ನಾವು ಕೂಡ ಯಾಕೆ ಅನೇಕ ಸಲ ನಾವು ಕೂಡ ಸೋತು ಹೋಗ್ತಾ ಇದ್ದೇವಪ್ಪ ಅಂತಂದ್ರೆ, ಡಿಫೀಟೆಡ್ ಆಗ್ತಾ ಇದ್ದೇವಪ್ಪ ಅಂತಂದ್ರೆ, ಪದೇ ಪದೇ ಸೋಲಿಗೆ ನಾವು ಗುರಿ ಆಗ್ತಾ ಇದ್ದೇವಪ್ಪ ಅಂತಂದ್ರೆ, ಸೋತು ಹೋದಂತ ಜೀವಿತ ನಾವು ಅನುಭವಿಸ್ತಾ ಇದ್ದೇವಪ್ಪ ಅಂತಂದ್ರೆ, ನಾವು ನೋಡ್ತೇವೆ ದೇವರ ವ್ಯಕ್ತಿತ್ವದ ಮೇಲೆ ನಮಗೆ ನಂಬಿಕೆ ಇಲ್ಲದ್ರಿಂದ ನಾವು ಸೋತು ಹೋಗ್ತೀವಿ. ಇದು ಮೊದಲನೇ ಕಾರಣ ಎಂಬುದನ್ನು ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಹೇಗೆ ಇಸ್ರಾಯೇಲರು ಕಣ್ಣಾರೆ ಕೆಂಪು ಸಮುದ್ರವನ್ನು ವಿಭಾಗವಾಗಿ ನೋಡಿದ್ರು ಕೂಡ ನಾವು ನೋಡ್ತೇವೆ, ಹೇಗೆ ನಾವು ನೋಡ್ತೇವೆ ಐಗುಪ್ತ ದೇಶದಲ್ಲಿ ಮರಣದೂತನು ಬಂದರೂ ಕೂಡ ಐಗುಪ್ತದಲ್ಲಿದ್ದಂಥ ಚೊಚ್ಚಲು ಎಲ್ಲ ಮಕ್ಕಳು ದನ ಕುರಿಗಳೆಲ್ಲ ಸತ್ತು ಹೋದ್ರು, ಇಸ್ರಾಯೇಲರ ಬಾಗಿಲಿಗೆ ಒಂದು ಯಾವುದು ಕೂಡ ಹಾನಿ ಆಗಲಿಲ್ಲ, ಒಂದು ಜೀವ ಕೂಡ ನಾಶ ಆಗಲಿಲ್ಲ. ಇಂತಹ 10 ಹಲವು ಅದ್ಭುತಗಳನ್ನು ನೋಡಿದ್ರು ಕೂಡ ನಾವು ನೋಡ್ತೇವೆ, ಇವ್ರು ಹೇಳುವಂತ ಮಾತೇನಪ್ಪ ಅಂತಂದ್ರೆ, ದೇವರ ಮೇಲೆ ಅವರಿಗೆ ನಂಬಿಕೆ ಇಲ್ಲ, ದೇವರ ಬಲದ ಮೇಲೆ ನಂಬಿಕೆ ಇಲ್ಲ, ದೇವರ ಶಕ್ತಿ ಮೇಲೆ ನಂಬಿಕೆ ಇಲ್ಲ, ದೇವರು ಎಂಥವನು, ಆತನು ಎಂಥ ವ್ಯಕ್ತಿತ್ವವುಳ್ಳವನಾಗಿದ್ದಾನೆ ಅಂತಕ್ಕಂಥ ಸ್ವಲ್ಪ ಕೂಡ ಆಲೋಚನೆ ಇರಲಾರ್ದೆ ಅವ್ರು ಬಂದು ಇಸ್ರಾಯೇಲ್ ಜನರಿಗೆ ಹೇಳ್ತಾ ಇದ್ದಾರೆ, ಲಕ್ಷ ಗಂಟಲೆ ಜನರಿಗೆ ಅವ್ರು ಹೇಳ್ತಾ ಇದ್ರೆ, ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಾವು ಒಂದ್ ವೇಳೆ ಆ ದೇಶಕ್ಕೆ ಹೋದೆವಪ್ಪ ಅಂತಂದ್ರೆ, ನಾವು ಒಂದ್ ವೇಳೆ ಆ ಒಂದು ಭೂಮಿಗೆ ಹೋದೆವಪ್ಪ ಅಂತಂದ್ರೆ, ಆ ಜನರು ಖಂಡಿತವಾಗಿ ನಮ್ಮನ್ನು ನುಂಗಿ ಬಿಡ್ತಾರೆ ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ಹೇಳಿ. ಹಲ್ಲೆಲೂಯಾ. ಇದು ಸೋಲಿಗೆ ಮೊದಲನೇ ಕಾರಣ. ನನ್ನ ಪ್ರೀತಿ ದೇವರ ಮಕ್ಕಳೇ, ಮಾತನ್ನು ಕೇಳುವಂತ ನೀವು ಯಾರೇ ಆಗಿರಿ, ನಿಮ್ಮ ಜೀವಿತದಲ್ಲಿ ದೇವರ ವ್ಯಕ್ತಿತ್ವದ ಬಗ್ಗೆ ನೀವು ಇನ್ನೂ ತಿಳ್ಕೊಂಡಿಲ್ಲಪ್ಪ ಅಂತಂದ್ರೆ, ದೇವರ ಸಾಮರ್ಥ್ಯದ ಬಗ್ಗೆ ನೀವು ಇನ್ನೂ ತಿಳ್ಕೊಂಡಿಲ್ಲಪ್ಪ ಅಂತಂದ್ರೆ, ದೇವರ ಒಂದು ಬಲ ಒಂದು ಭುಜ ಪರಾಕ್ರಮದ ಬಗ್ಗೆ ನೀವು ಇನ್ನೂ ಕೂಡ ತಿಳ್ಕೊಂಡಿಲ್ಲಪ್ಪ ಅಂತಂದ್ರೆ, ನಿಮ್ಮ ಜೀವಿತದಲ್ಲಿ ಸೋಲಿಗಿದು ಮೊದಲನೇ ಹೆಜ್ಜೆ ಎಂಬುದಾಗಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಸೋಲಿಗೆ ಕಾರಣಗಳು, ವಿಶ್ವಾಸ ಜೀವಿತಕ್ಕೆ ಸೋಲಿಗೆ ಕಾರಣಗಳನ್ನು ನೋಡುವಂತ ಸಂದರ್ಭದಲ್ಲಿ ನಾವು ನೋಡ್ತೇವೆ, ನಾವು ದೇವರ ವ್ಯಕ್ತಿತ್ವವನ್ನು ಗುರುತಿಸಬೇಕು. ನಾವು ಆರಾಧಿಸುವಂತ ದೇವರು, ನಾವು ಪೂಜಿಸುವಂತ ದೇವರು, ನಾವು ಹಿಂಬಾಲಿಸುವಂತ ದೇವರು, ಆತನ ಎಂಥ ಶಕ್ತಿ ಸಾಮರ್ಥ್ಯ ಉಳ್ಳಂತ ದೇವರಾಗಿದ್ದಾನೆ ಎಂಬುದಾಗಿ ನಾವು ಗ್ರಹಿಸಿಕೊಳ್ಳಬೇಕು. ನಾವು ನೋಡ್ತೇವೆ ಇಲ್ಲಿ ಸೋಲಿಗೆ ಮೊದಲನೇ ಕಾರಣ ಏನಪ್ಪಾ ಅಂತಂದ್ರೆ, ದೇವರ ವ್ಯಕ್ತಿತ್ವವನ್ನು ನಂಬದೇ ಇರುವುದರಿಂದ, ದೇವರ ಬಲಶಕ್ತಿಯನ್ನು ನಂಬದೇ ಇರುವುದರಿಂದ ಇಸ್ರಾಯೇಲರ ಸೋಲಿಗೆ ಕಾರಣವಾಯಿತು. ಇವತ್ತು ನಿನ್ನ ಜೀವಿತದಲ್ಲಿ ಈ ಮಾತುಗಳನ್ನು ಕೇಳುವಂತ ಸಂದರ್ಭದಲ್ಲಿ ಬಹುಶಃ ನಿನ್ನ ಜೀವಿತದಲ್ಲಿ ನೀನು ಕೂಡ ಸೋತು ಹೋಗ್ತಾ ಇದೆಯೇನೋ, ನಿನ್ನ ಜೀವಿತದಲ್ಲಿ ಕೂಡ ನೀನು ಡಿಫಿಟೆಡ್ ಲೈಫ್ ಅನ್ನು ಅನುಭವಿಸ್ತಾ ಇದೆಯೇನೋ, ನಿನ್ನ ಜೀವಿತದಲ್ಲಿ ಪದೇ ಪದೇ ಸೋಲಿಗೆ ನೀನು ಕೂಡ ಗುರಿ ಆಗ್ತಾ ಇದ್ದೇನೋ. ಆದ್ರೆ ನಿನ್ನಲ್ಲಿ ಕೂಡ ಈ ಕೊರತೆ ಇರಬಹುದು, ನಿನ್ನಲ್ಲೂ ಕೂಡ ನಿನ್ನ ಸೋಲಿಗೆ ಇದೇ ಕಾರಣ ಆಗಿರಬಹುದು. ದೇವರ ವ್ಯಕ್ತಿತ್ವದ ಬಗ್ಗೆ ನಿನಗೆ ಪರಿಪೂರ್ಣವಾದಂಥ ಹೃದಯದಲ್ಲಿ ನಂಬಿಕೆ ಇರಲಿಕ್ಕೆ ನಿನಗಷ್ಟೇ. ಇದು ಮೊದಲನೇ ಕಾರಣ. ಒಂದ್ ವೇಳೆ ದೇವರ ವ್ಯಕ್ತಿತ್ವದ ಬಗ್ಗೆ, ದೇವರ ಸಾಮರ್ಥ್ಯದ ಬಗ್ಗೆ, ದೇವರ ಒಂದು ಪರಾಕ್ರಮದ ಬಗ್ಗೆ ನಿನಗೊಂದ್ ವೇಳೆ ನಂಬಿಕೆ ಇತ್ತಪ್ಪ ಅಂತಂದ್ರೆ, ಖಂಡಿತವಾಗಿ ಈ ವರ್ಷದಲ್ಲಿ ದೇವರು ನಿನಗೆ ಜಯದ ಕಡೆ ನಡೆಸ್ತಾನೆ. ಅದಕ್ಕೋಸ್ಕರವಾಗಿ ಸೋಲಿಗೆ ಮೊಟ್ಟ ಮೊದಲನೇ ಕಾರಣ ಏನಪ್ಪಾ ಅಂತಂದ್ರೆ, ದೇವರ ವ್ಯಕ್ತಿತ್ವವನ್ನು ಗುರುತಿಸಿ ಹೋಗುವುದೇ. ಇದು ಮೊದಲನೇ ಕಾರಣ ನೋಡ್ತೇವೆ. ಎರಡನೇ ಕಾರಣ ಯಾರಾದ್ರೂ ಓದ್ತೀರಾ? ಅದೇ ನಂಬರ್ಸ್, ಅದೇ ಅರಣ್ಯಕಾಂಡ 14ನೇ ಅಧ್ಯಾಯ 1ನೇ ವಚನ ಓದಮ್ಮ. ಸೋಲಿಗೆ ಎರಡನೇ ಕಾರಣ. ನಮ್ಮ ಜೀವಿತದಲ್ಲಿ ಇವತ್ತು ಸೋಲುಗಳಿಗೆ ಕಾರಣಗಳನ್ನು ನೋಡ್ತಿದ್ದೇವೆ. ಯಾರಾದ್ರೂ ಓದ್ರಿ. ಅದನ್ನು ಕೇಳಿದ ಜನಸಮೂಹದವರೆಲ್ಲರೂ ಗುಲ್ಲು ಮಾಡಿ ಬಹಳ ಕೂಗಿಕೊಂಡರು. ಕೂಗಿಕೊಂಡರು. ಆ ರಾತ್ರಿಯೆಲ್ಲ ಜನರು ಅಳುತ್ತಿದ್ದರು. ಇಸ್ರಾಯೇಲರೆಲ್ಲರೂ ಮೋಶೆ ಆರೋನರಿಗೆ ವಿರೋಧವಾಗಿ ಗುಣಗುಟ್ಟಿ, ಮೋಸೆ ಮತ್ತು ಆರೋನರಿಗೆ ಗುಣಗುಟ್ಟಿ, ನಾವು ಐಗುಪ್ತ ದೇಶದಲ್ಲಿ ಸತ್ತಿದ್ದರೆ ಎಷ್ಟೋ ಮೇಲಾಗಿತ್ತು. ಈ ಅರಣ್ಯದಲ್ಲಿ ಆದರೂ ಸತ್ತಿದರೆ ಮೇಲಾಗ್ತಿತ್ತು. ಯೆಹೋವನು ನಮ್ಮನ್ನು ಯಾಕೆ ಕತ್ತಿಯ ಬಾಯಿಂದ ಸಾಯಿಸುವುದಕ್ಕೆ ಈ ದೇಶಕ್ಕೆ ಬರಮಾಡುತ್ತಾನೆ. ನಮ್ಮ ಹೆಂಡರು ಮಕ್ಕಳು ಪರರ ಪಾಲಾಗುವರಲ್ಲ. ನಾವು ಐಗುಪ್ತ ದೇಶಕ್ಕೆ ತಿರುಗಿ ಹೋಗುವುದು ಒಳ್ಳೆಯದಲ್ಲವೇ ಎಂದು ಹೇಳಿಕೊಳ್ಳುತ್ತಾ ಒಬ್ಬರ ಸಂಗಡಲೊಬ್ಬರು ನಾವು ನಾಯಕನನ್ನು ನೇಮಿಸಿಕೊಂಡು ಐಗುಪ್ತ ದೇಶಕ್ಕೆ ತಿರುಗಿ ಹೋಗೋಣ ಎಂದು ಮಾತಾಡಿಕೊಳ್ಳುತ್ತಿದ್ದರು. ಹಲ್ಲೆಲೂಯಾ. ಏನ್ ಮಾತಾಡ್ಕೊಳ್ಳತ್ತಾರಂತ್ರಿ? ಏನ್ ಮಾತಾಡ್ಕೊಳ್ಳತ್ತಾರಂತ? ನಾವು ತಿರುಗಿ ಐಗುಪ್ತ ದೇಶಕ್ಕೆ ಹೋಗೋಣ, ನಮ್ಮನ್ನ ನಡೆಸೋದಕ್ಕಾಗಿ ಇನ್ನೊಬ್ಬ ಹೊಸ ನಾಯಕನನ್ನ ನಾವು ಏನ್ ಮಾಡೋಣ, ಆರಿಸಿಕೊಳ್ಳೋಣ ಅಂತೇಳಿ ಅವ್ರು ತೀರ್ಮಾನ ಮಾಡಿದ್ರು. ನಾವು ನೋಡ್ತೇವೆ ನನ್ನ ಪ್ರೀತಿದವ್ರ ಮಕ್ಕಳೇ, ಸೋಲಿಗೆ ಎರಡನೇ ಕಾರಣ ಏನಪ್ಪಾ ಅಂತಂದ್ರೆ, ಮೊದಲು
ದೇವರ ಬಲದ ಬಗ್ಗೆ, ದೇವರ ಪರಾಕ್ರಮದ ಬಗ್ಗೆ, ದೇವರ ಶಕ್ತಿ ಬಗ್ಗೆ, ದೇವರ ವ್ಯಕ್ತಿತ್ವದ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಸರಿಯಾದಂಥ ವಿವೇಚನೆ ಇಲ್ಲದಿರೋದ್ರಿಂದ, ದೇವರ ಮೇಲೆ ನಂಬಿಕೆ ಇಲ್ಲದಿರೋದ್ರಿಂದ ಇದು ಮೊದಲನೇ ಸೋಲಿಗೆ ಕಾರಣ. ಎರಡನೇ ಸೋಲಿಗೆ ಏನು ಕಾರಣಪ್ಪ ಅಂತಂದ್ರೆ, ದೇವರು ಆರಿಸಿರುವಂಥ ನಾಯಕರನ್ನು, ದೇವರ ಸೇವಕರನ್ನು ಯಾವಾಗ ನಾವು ಅಗೌರವಪಡಿಸ್ತೀವೋ, ದೇವರು ಏರ್ಪಡಿಸಿಕೊಂಡಿರುವಂಥ, ದೇವರೇ ಆತನು ಅಭಿಷೇಕಿಸಿದಂಥ, ದೇವರು ನಾಯಕನನ್ನಾಗಿ ನೇಮಿಸಿದಂಥ ಒಬ್ಬ ಸೇವಕನನ್ನು, ಒಬ್ಬ ನಾಯಕನನ್ನು ಯಾವಾಗ ನಾವು ಅಗೌರವ ಪಡಿಸ್ಲಿಕ್ಕೆ ನಾವು ಇಷ್ಟಪಡ್ತೀವೋ, ಅಗೌರವ ಪಡಿಸ್ತೀವೋ, ಯಾವಾಗ ನಾಯಕನ ವಿರುದ್ಧವಾಗಿ ನಾವು ಇನ್ನೊಬ್ಬ ನಾಯಕನನ್ನು ನೇಮಿಸಿಕೊಳ್ಬೇಕೆಂಬುದಾಗಿ ನಾವು ಆಲೋಚನೆ ಮಾಡ್ತೀವೋ, ಆವಾಗ ಏನಾಗ್ತದಪ್ಪ ಅಂತಂದ್ರೆ ನಮ್ಮ ಜೀವಿತದಲ್ಲಿ ಸೋಲಿಗೆ ಕಾರಣ ಆಗ್ತದೆ ಎಂಬುದಾಗಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಅದಕ್ಕೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಇಸ್ರಾಯೇಲರ ಒಂದು ಸೋಲಿಗೆ ಬಹಳ ಪ್ರಾಮುಖ್ಯವಾದಂಥ ಕಾರಣ ಏನಪ್ಪ ಅಂತಂದ್ರೆ, ನಾವು ನೋಡ್ತಾ ಇದ್ದೇವೆ ಅಲ್ಲಿ ಅವ್ರು ಮಾತಾಡ್ಕೊಳ್ತಾ ಇದ್ರು, ಮೋಸೆ ಆರೋನರ ಮೇಲೆ ಏನ್ ಮಾಡಿದ್ರಂತವು ತಿರುಗಿ ಬಿದ್ರಂತವ್ರು. ಅವರಿಗಾಗಿ ಪ್ರಾರ್ಥಿಸುವಂತ, ಅವರಿಗಾಗಿ ಕಣ್ಣೀರು ಸುರಿಸುವಂತ, ಅವರಿಗಾಗಿ ಅರಣ್ಯದಲ್ಲಿ ದೇವರಿಂದ ಪ್ರಾರ್ಥಿಸಿ ಮಾರ್ಗ ತೋರಿಸುವಂತ ಮೋಸೆ ಆರೋನರ ವಿರುದ್ಧವಾಗಿ ನಾವು ನೋಡ್ತಾ ಇದ್ದೇವೆ. ಇವ್ರು ಎಂಥ ಒಂದು ಮನಸ್ಸುಳ್ಳವರಾದರಪ್ಪ ಅಂತಂದ್ರೆ, ಇವ್ರು ಎಂಥ ಒಂದು ಮನಸ್ಥಿತಿಯವರಾದರಪ್ಪ ಅಂತಂದ್ರೆ ನಾವು ನೋಡ್ತೇವೆ, ಮಾರ್ಗ ತೋರಿಸುವಂತ ಮಾರ್ಗದರ್ಶಕರನ್ನೇ, ಆತ್ಮೀಯವಾಗಿ ಆಹಾರನ ಕೊಡುವಂತ ನಾಯಕರನ್ನೇ ಇವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಅಗೌರವ ಪಡಿಸುವಂತ ಕೆಲಸ ಇವ್ರು ಮಾಡಿದ್ರೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರಾಗಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಯಾವಾಗ ನಮ್ಮ ಜೀವಿತದಲ್ಲಿ ನಾವು ವಿಶ್ವಾಸಿಗಳಾದಂಥ, ನಾವು ದೇವ್ರ ಮಕ್ಕಳಾಗಿರುವಂಥ ನಾವು ಯಾವಾಗ ದೇವರ ಆರಿಸಿರುವಂಥ ನಾಯಕರಿಗೆ ಅಗೌರವ ಪಡಿಸ್ತೀವೋ, ಯಾವಾಗ ನಾವು ಅವರಿಗೆ ಅಗೌರವ ಮಾಡ್ತೀವೋ, ಅವಾಗ ಏನಾಗ್ತದಪ್ಪ ಅಂತಂದ್ರೆ ಅದು ನಮ್ಮ ಸೋಲಿಗೆ ಕಾರಣವಾಗ್ತದೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ನಾವು ಮುಂದಿನ ಭಾಗದಲ್ಲಿ ನೋಡ್ತೇವೆ, ಯಾವಾಗ ಇವರೆಲ್ಲರೂ ಕೂಡ ನಾವು ನೋಡ್ತೇವೆ, ಯಾವಾಗ ತಮಗೆ ನಾಯಕನನ್ನು ನೇಮಿಸಿಕೊಳ್ಳೋಣ ಬನ್ನಿ ಎಂಬುದಾಗಿ ಮಾತಾಡೋದಕ್ಕೋಗಿ ಪ್ರಾರಂಭ ಮಾಡಿದ್ರು, ನಾವು ನೋಡ್ತೇವೆ ಅಲ್ಲಿ ದೇವರು ಪ್ರತ್ಯಕ್ಷವಾಗಿ ಇಳಿದು ಬಂದನೆಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ನಮ್ಮ ಜೀವಿತದಲ್ಲಿ ಸೋಲಿಗೆ ಮೊದಲನೇ ಕಾರಣ ದೇವರ ವ್ಯಕ್ತಿತ್ವದ ಮೇಲೆ ನಂಬಿಕೆ ಇಲ್ಲದಿರುವುದೇ ನಮ್ಮ ಸೋಲಿಗೆ ಕಾರಣ. ಎರಡನೇದಾಗಿ ದೇವರ ನಾಯಕನನ್ನು ವಿರೋಧಿಸುವುದು, ದೇವರ ನಾಯಕನನ್ನು ಅಗೌರವಪಡಿಸುವುದು, ಅವಮಾನ ಪಡಿಸುವುದು, ಇದೆಲ್ಲವನ್ನು ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ ಇತ್ತಪ್ಪ ಅಂತಂದ್ರೆ ಸೋಲಿಗಿದೆ ಕಾರಣ ಎಂಬುದಾಗಿ ನೋಡ್ತೇವೆ ಅಂತ ಹೇಳಿರಿ. ಹಲ್ಲೆಲೂಯಾ. ಇಬ್ರಿಯ ಪತ್ರಿಕೆ 13-17 ವಚನ ಓದಮ್ಮ. ದೇವರ ವಾಕ್ಯ ಏನ್ ಹೇಳ್ತದೆ? ದೇವರು ಆರಿಸಿಕೊಂಡಿರುವಂತ ನಾಯಕರ ಕುರಿತು, ದೇವರ ಸೇವಕರ ಕುರಿತು, ದೇವರು ಏರ್ಪಡಿಸಿಕೊಂಡಿರುವಂತ ಒಂದು ದೈವ ಸೇವಕನ ಕುರಿತು ದೇವರು ಏನ್ ಹೇಳ್ತದೆ? ವಿಶ್ವಾಸಿಗಳು ಮತ್ತು ದೇವರ ಸೇವಕನಿಗೆ ಎಂತ ಸಂಬಂಧ ಇರಬೇಕು, ಯಾವ ಬಾಂಧವ್ಯ ಇರಬೇಕು, ಇಬ್ಬರ ಮಧ್ಯದಲ್ಲಿ ಎಂತ ಸಂಬಂಧ ಇರಬೇಕೆಂಬುದಾಗಿ ದೇವರ ವಾಕ್ಯ ಇಬ್ರಿಯ 13. ನಿಮ್ಮ ಸಭಾನಾಯಕರ ಮಾತನ್ನು ಕೇಳಿರಿ, ನಿಮ್ಮ ಸಭಾನಾಯಕರ ಮಾತನ್ನು ಕೇಳಿರಿ, ಅವರಿಗೆ ಅಧೀನರಾಗಿರಿ, ಅವರಿಗೆ ಅಧೀನರಾಗಿರಿ. ಅವರು ಲೆಕ್ಕ ಒಪ್ಪಿಸಬೇಕಾದವರಾಗಿ, ಅವರು ಲೆಕ್ಕ ಒಪ್ಪಿಸಬೇಕಾಗಿರುವ ನಿಮ್ಮ ಆತ್ಮಗಳನ್ನು ಕಾಯುವವರಾಗಿದ್ದಾರೆ, ನಿಮ್ಮ ಆತ್ಮಗಳನ್ನು ಕಾಯುವವರಾಗಿದ್ದಾರೆ. ಅವರು ವ್ಯಸನ ಪಡದೆ ಸಂತೋಷದಿಂದ, ಅವರು ವ್ಯಸನ ಪಡದೆ ಸಂತೋಷದಿಂದ ಇದನ್ನು ಮಾಡುವಂತೆ ನೋಡಿರಿ, ಇದನ್ನು ಮಾಡುವಂತೆ ನೋಡಿರಿ. ಅವರು ವ್ಯಸನದಿಂದಿರುವುದು ನಮಗೆ ಪ್ರಯೋಜನಕರವಾದದಲ್ಲ. ನಾವು ನೋಡ್ತೀವಿ, ದೇವರು ಆರಿಸಿಕೊಂಡಿರುವಂತ ನಾಯಕನ ಮಾತನ್ನು ಏನ್ ಮಾಡ್ಬೇಕಂತ್ರಿ? ಸಭೆ ಸಮೂಹ ಆತನ ಮಾತನ್ನು ಕೇಳ್ಬೇಕಂತೇಳಿ ಏನ್ ಮಾಡ್ಬೇಕ್ರಿ? ಯಾರು ದೇವರು ಆರಿಸ್ಕೊಂಡಿದ್ದಾರೋ, ದೇವರು ಆರಿಸಿರುವಂತ ನಾಯಕನು, ಸೇವಕನು, ಪಾಸ್ಟರ್ ಯಾರಿದ್ದಾರೋ ಅವ್ರ ಮಾತನ್ನ ಏನ್ ಮಾಡ್ಬೇಕಂತ ವಿಶ್ವಾಸಿಗಳು ಕೇಳಬೇಕು. ಆದ್ರೆ ಅಲ್ಲಿ ಏನ್ ಮಾಡ್ಲತ್ತಾರ? ಮೋಸೆ ಆರೋನರಿಗೆ ವಿರುದ್ಧವಾಗಿ ಏನ್ ಮಾಡ್ಲತ್ತಾರ? ಅವರು ತಿರುಗಿ ಬಿದ್ದರು. ಅವರು ತಿರುಗಿ ಬಿದ್ದು ಅವ್ರು ಏನಂತಾರೆ ಅಂದ್ರೆ, ನಮ್ಮ ಐಗುಪ್ತ ದೇಶದಲ್ಲಿದ್ದರೆ ನಾವು ಚೆನ್ನಾಗಿರ್ತಿದ್ದೆವು, ಈ ಮರಳು ಕಾಡಿನಲ್ಲಿ ನಮ್ಮನ್ನು ತಿರುಗಿ ಸಾಯಿಸ್ಬೇಕಂತೇಳಿ ದೇವರೇ ನಮಗಿಲ್ಲಿ ತಂದಿದ್ದೇನಪ್ಪ ಅಂತೇಳಿ ಮೋಸೆ ಆರೋನರ ವಿರುದ್ಧವಾಗಿ ತಿರುಗಿ ಬಿದ್ದರು. ದೇವರು ಆರಿಸಿರುವಂತ ನಾಯಕರಿಗೆ ಅಗೌರವ ಪಡಿಸಿದ್ರು, ಅವಮಾನ ಪಡಿಸಿದ್ರು. ನಾವು ನೋಡ್ತೇವೆ, ಅವಮಾನ ಪಡಿಸೋಕ್ಕೋಸ್ಕರ ಈಗ ಕೈ ಹಾಕಿದ್ರು. ಇವತ್ತು ವಿಶ್ವಾಸಿ ಮಕ್ಕಳಾಗಿರುವಂತ ನಾವು, ದೇವ್ರ ಮಕ್ಕಳಾಗಿರುವಂತ ನಾವೆಲ್ಲರೂ ಕೂಡ ಇವತ್ತು ಸೇವಕ ವಿಷಯದಲ್ಲಿ ಬಹು ಜಾಗ್ರತೆಯಿಂದ ಇರ್ಬೇಕಂತೇಳಿ. ಕಾರಣ ಏನಪ್ಪಾ ಅಂತಂದ್ರೆ, ಇಬ್ರಿಯ 13-17 ಹೇಳ್ತದೆ, ಅವರು ಸಂತೋಷಕರವಾಗಿ ಸೇವೆ ಮಾಡುವಂತೆ ನೀವು ಸಹಕಾರ ಮಾಡಬೇಕು. ಅವರು ವ್ಯಸನದಿಂದಿರುವುದು, ಅವರು ದುಃಖದಿಂದ ಕೆಲಸ ಮಾಡುವುದು, ಇದು ಒಂದ್ ವೇಳೆ ಆ ರೀತಿ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಅದು ವಿಶ್ವಾಸಿಗಳಿಗೆ ಕ್ಷೇಮಕರವಾಗಿಲ್ಲ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಎರಡನೇದಾಗಿ ಸೋಲಿಗೆ ಕಾರಣ ಏನಪ್ಪ ಅಂತಂದ್ರೆ ದೇವರ ಸೇವಕರನ್ನು ಅವಮಾನ ಪಡಿಸುವುದು ಎರಡನೇ ಕಾರಣ ಎಂಬುದಾಗಿ ನೋಡ್ತೇವೆ. ನಮ್ಮ ಜೀವಿತದಲ್ಲಿ ಯಾವತ್ತೂ ಕೂಡ ಇಸ್ರಾಯೇಲರು ಮಾಡಿದಂತೆ, ಇಸ್ರಾಯೇಲರು ತಿರುಗಿ ಬಿದ್ದಂತೆ ನಮ್ಮ ಜೀವಿತದಲ್ಲಿ ದೇವರು ಕೊಟ್ಟಂತ ನಾಯಕನನ್ನು, ದೇವರು ಆರಿಸಿರುವಂತ ನಾಯಕನನ್ನು ನಾವು ಯಾವತ್ತೂ ಕೂಡ ನಾವು ಅಗೌರವ ಪಡಿಸಬಾರ್ದು ಅಂತೇಳಿ. ಹಲ್ಲೆಲೂಯಾ.
ಅವಮಾನ ಪಡಿಸುವಂಥ ಕೆಲಸ ನಾವು ಮಾಡಬಾರ್ದು. ಯಾಕಪ್ಪ ಅಂತಂದ್ರೆ ದೇವರು ನೇಮಕ ಮಾಡಿರುವಂಥ ಸೇವಕರಾಗಿರೋದ್ರೆ ಅವ್ರು ನಾವು ಸನ್ಮಾನಿಸಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದಕ್ಕೋಸ್ಕರವಾಗಿ ಪದೇ ಪದೇ ನಮ್ಮ ಜೀವಿತದಲ್ಲಿ ನಾವು ಸೋತು ಹೋಗ್ತಾ ಇದ್ದೇವಪ್ಪ ಅಂತಂದ್ರೆ, ಸೋಲಿಗೆ ಕಾರಣ ನಿನಗೆ ಗೊತ್ತಾಗ್ತಿಲ್ಲಪ್ಪ ಅಂತಂದ್ರೆ ಬಹುಶಃ ನಿನ್ನ ಜೀವಿತದಲ್ಲಿ, ನಿನ್ನ ಕುಟುಂಬದಲ್ಲಿ ದೇವರ ಸೇವಕರು ನಿನ್ನ ಗೌರವಿಸ್ತಾ ಇಲ್ಲ. ನಾವು ದೇವರು ನಿನಗಾಗಿ ಆರಿಸಿರುವಂಥ ನಾಯಕನು, ನಿನಗಾಗಿ ಪ್ರಾರ್ಥಿಸುವಂಥ ಒಬ್ಬ ನಾಯಕನ ನೀನು ಅಗೌರವಪಡಿಸ್ತಾ ಇದೆಯೇನೋ, ಬಹುಶಃ ನನಗೆ ಗೊತ್ತಿಲ್ಲ. ಅದಕ್ಕೆ ನಿನ್ನ ಜೀವಿತದಲ್ಲಿ ಸೋಲಿಗೆ ಇದೊಂದು ಕಾರಣ ಆಗಿರ್ಬೋದು. ಒಂದ್ಸಲ ಚೆಕ್ ಮಾಡ್ಕೊ, ಒಂದ್ಸಲ ಪರೀಕ್ಷೆ ಮಾಡ್ಕೊ. ಇವುಗಳು ನಮ್ಮ ಜೀವಿತದಲ್ಲಿ ಇರುವುದಾದ್ರೆ ಖಂಡಿತವಾಗಿ ನಮಗೆ ಹಾನಿ ತರುವಂಥವಾಗಿವೆ, ನಷ್ಟ ತರುವಂಥವಾಗಿವೆ. ಅದಕ್ಕೋಸ್ಕರವಾಗಿ ನಾವು ಮೂರನೇ ಕಾರಣ ನೋಡಿ ನಾವು ಮುಂದೆ ಹೋಗೋಣ. ಬನ್ನಿ, ಯಾರಾದರೂ ಮೂರನೇ ಕಾರಣ ಉತ್ತರ ಇದೆ. ನಂಬರ್ಸ್ ಇದೆ, ಅರಣ್ಯಕಾಂಡ 14ನೇ ಅಧ್ಯಾಯ 1ನೇ ವಚನ ಓದಮ್ಮ. ಅದನ್ನು ಕೇಳಿದ ಜನ ಸಮೂಹದವರೆಲ್ಲರೂ ಗುಲ್ಲು ಮಾಡಿ ಬಹಳವಾಗಿ ಕೂಗಿಕೊಂಡರು. ಅಬ್ಬಾ, ಏನ್ ಮಾಡಿದ್ರಂತ್ರಿ? ಯಾವಾಗ ಈ 10 ಜನರು ಈ ಒಂದು ವಾಗ್ದಾನ ಭೂಮಿಯನ್ನು ನೋಡೋದಕ್ಕೋಸ್ಕರ ಹೋಗಿದ್ರು, ಅವರೆಲ್ಲ ಬಂದು ಅಶುಭ ಸಮಾಚಾರವನ್ನು ಇಸ್ರಾಯೇಲರಿಗೆ ತಿಳಿಸಿದ್ರಿಂದ ಎಲ್ಲಾ ಇಸ್ರಾಯೇಲರ ಎದೆ ಏನಾಯ್ತಂತ್ರಿ? ಒಡೆದು ಹೋಯ್ತಂತ. ಅವರು ಗುಲ್ಲು ಮಾಡಿ ಏನ್ ಮಾಡ್ತಾರಂದ್ರೆ ಎಲ್ಲರೂ ತಮ್ಮ ತಮ್ಮ ಡೇರೆಗಳಲ್ಲಿ ಕುಂತ್ಕೊಂಡು ಏನ್ ಮಾಡ್ಲಿಕ್ಕೆ ಅಳಲಿಕ್ಕೆ ಪ್ರಾರಂಭ ಮಾಡಿದ್ರಂತ. ಏನ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರಂತ್ರಿ? ಎಷ್ಟು ಜನ ರೀ? ಎಷ್ಟು ಜನ ಇವ್ರು ಹೇಳಿದವ್ರು? ಎಷ್ಟು ಜನ? 10 ಜನ. ಆ ದೇಶ ಖಂಡಿತವಾಗಿ ಅಲ್ಲಿದ್ದವರನ್ನ ನುಂಗಿ ಬಿಡುತ್ತದೆ. ಆ ದೇಶ ತುಂಬಾ ಭಯಂಕರವಾಗಿದೆ ಮತ್ತು ನಮಗಿಂತಲೂ ಎತ್ತರವಾಗಿದ್ದರೆ, ನಮಗಿಂತ ಬಲಿಷ್ಠರಾಗಿದ್ದರೆ ಅಂತೇಳಿ ಯಾವಾಗ 10 ಜನರು ಬಂದು ಈ ಸುದ್ದಿಯನ್ನು ಹೇಳಿದ್ರು, ಆವಾಗ ತಕ್ಷಣ ಅಲ್ಲಿದ್ದಂಥ ಎಲ್ಲ ಇಸ್ರೇಲರು ಏನ್ ಮಾಡ್ತಾರಂದ್ರೆ ತುಂಬಾ ಗೋಳಾಟದಿಂದ ಗುಲ್ಲು ಮಾಡಿ ನಾವು ನೋಡ್ತೇವೆ. ಪ್ರತಿಯೊಬ್ಬರು ಡೇರೆ ಹತ್ರ ಕೂತ್ಕೊಂಡು ಅಳಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಂತ ಹೇಳಿ. ಹಲ್ಲೆಲೂಯಾ. ಅದನ್ನ ನೋಡ್ತೇವೆ. ಹೋದಂಥ 12 ಜನರಲ್ಲಿ 10 ಜನ ಈ ಅಶುಭ ಸಮಾಚಾರವನ್ನು ಹೇಳಿದ್ರು ಕೂಡ ಅದರಲ್ಲಿ 2 ಒಳ್ಳೆ ಶುಭ ಸಮಾಚಾರವನ್ನು ಹೇಳ್ತಾರೆ. ಇಲ್ಲ, ನಾವು ನೋಡಿರುವಂಥ ದೇಶ ಅದು ಅದ್ಭುತವಾದಂಥ ದೇಶ. ನಾವು ನೋಡಿರುವಂಥ ದೇಶದಲ್ಲಿ ಉನ್ನತ ಪುರುಷರಿದ್ದಾರೆ ನಿಜಾನೇ, ಆದರೆ ಅವರನ್ನು ದೇವರ ನಮ್ಮ ಕೈಯಲ್ಲಿ ಒಪ್ಪಿಸಿದ್ದಾನೆ. ಅವರು ಆರಾಧಿಸುವಂಥ ದೇವರು, ಅವರು ಪೂಜಿಸುವಂಥ ದೇವರು ಅವ್ರ ಕೈಗಳನ್ನು ಬಿಟ್ಟಿದ್ದಾನೆ. ನಮ್ಮ ದೇವರು ಅವರು ನಮ್ಮ ಕೈಯಲ್ಲಿ ಒಪ್ಪಿಸಿದ್ದಾನೆ ಅಂತೇಳಿ 2 ಯೆಹೋಶುವ ಮತ್ತು ಕಾಲೇಬ್ ಹೇಳ್ತಾರೆ. ಹೇಳಿದ್ರನ್ನ ಅವ್ರು ಏನ್ ಮಾಡಂಗಿಲ್ಲ, ಏನ್ ಮಾಡಲ್ರಿ? ಹೇಳಿದ್ರನ್ನ ಏನ್ ಮಾಡಲ್ಲ. ಈ 2 ಹೇಳಿದ ಮಾತು ಕೇಳಂಗಿಲ್ಲ ಅವರು. ಯಾರ ಮಾತು ಕೇಳ್ತಾರ? 10 ಜನ ಏನ್ ಹೇಳ್ತಾರಲ್ಲ ಅದೇ ಮಾತು ಇವ್ರು ಕೇಳ್ತಾರೆ. ಆದರೆ ಯೆಹೋಶುವ ಮತ್ತು ಕಾಲೇಬ್ ಹೇಳಿದಂಥ ಮಾತು ಇಲ್ಲಿಲ್ಲ. ಆ ದೇಶ ಚೆನ್ನಾಗಿದೆ, ದೇವ್ರು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾನೆ. ಅವ್ರೇನ್ ಪೂಜೆ ಮಾಡ್ತಾ ಇದಾರೆ, ಅವ್ರು ದೇವ್ರವ್ರ ಕೈ ಬಿಟ್ಟನ, ಅವ್ರಿಗೆಲ್ಲ ದೇವ್ರು ನಮ್ಮ ಕೈದಾಗ ಕೊಟ್ಟಿನ, ನಾವು ಗೆಲ್ತೀವಿ ಖಂಡಿತವಾಗಿ. ಅಲ್ಲಿ ಎಷ್ಟೇ ಉನ್ನತ ಪುರುಷರಿದ್ರು ಕೂಡ ಜಯ ನಮ್ಮದೇ ಎಂಬುದಾಗಿ ಅಲ್ಲಿ ಯೆಹೋಶುವ ಕಾಲೇಬ್ ಹೇಳಿದ್ರು ಕೂಡ ಅವರು ನಂಬಂಗಿಲ್ಲ. ನಾವು ನೋಡ್ತೇವೆ ನನ್ನ ಪ್ರೀತಿ ಇದ್ರ ಮಕ್ಕಳೇ, ಹೇಗೆ 10 ಜನ ಲಕ್ಷಗಟ್ಟಲೆ ಇಸ್ರಾಯೇಲರ ಹೃದಯದಲ್ಲಿ ಭಯವನ್ನು ತುಂಬಿದ್ರು. ಇವತ್ತು ಸಭೆಯಲ್ಲಿ ನೀನು ನಾನು ಕೂಡ ದೇವ ಜನರ ವಿಷಯದಲ್ಲಿ, ದೇವರ ಮಕ್ಕಳ ವಿಷಯದಲ್ಲಿ ಭಯಪಡಿಸುವಂಥ ಸುದ್ದಿಗಳನ್ನು ನಾವು ಹಬ್ಬತಾ ಇದ್ದೀವಪ್ಪ ಅಂತಂದ್ರೆ, ಇವತ್ತು ವಿಶ್ವಾಸಿ ಮಕ್ಕಳು ಬಿದ್ದು ಹೋಗುವಂತೆ, ದೇವರ ಮಕ್ಕಳು ಬಿದ್ದು ಹೋಗುವಂತೆ, ದೇವ ಜನರು ಇವತ್ತು ಬಿದ್ದು ಹೋಗುವಂತೆ ಭಯಪಡುವಂಥ ಸಂಗತಿಗಳು ಒಂದ್ ವೇಳೆ ಯಾರಾದರೂ ನಾವೆಲ್ಲ ಏನಾದರೂ ಯಾವುದೋ ಒಂದು ವಾಕ್ಯದ ಮೂಲಕವಾಗಿ ಯಾವುದೋ ಒಂದು ಏನು ತಿಳ್ಕೊಂಡು ನಾವು ಒಂದ್ ವೇಳೆ ಅವ್ರಿಗೆ ಭಯ ಆಗ್ತಾ ಇದ್ದೇವಪ್ಪ ಅಂತಂದ್ರೆ, ದೇವ ಜನರ ಹೃದಯದಲ್ಲಿ ಒಂದ್ ವೇಳೆ ಭಯ ಒಂದ್ ವೇಳೆ ತುಂಬ್ತಾ ಇದ್ದೇವಪ್ಪ ಅಂತಂದ್ರೆ ಇದು ನಿನ್ನ ಜೀವಿತಕ್ಕೆ ಸೋಲಿಗೆ ಕಾರಣ ಆಗ್ತದೆ ಎಂಬುದಾಗಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ. ಅದಕ್ಕೆ ವಿಶ್ವಾಸಿ ಮಕ್ಕಳಾಗಿರುವಂಥ ನಾವು, ದೇವ್ರ ಮಕ್ಕಳಾಗಿರುವಂಥ ನಾವೆಲ್ಲರೂ ಕೂಡ ಸಹವಾಸ ಮಾಡುವಂಥ ಸಂದರ್ಭದಲ್ಲಿ, ನಾವು ಭೇಟಿಯಾಗುವಂಥ ಸಂದರ್ಭದಲ್ಲಿ, ಕುಟುಂಬಗಳಲ್ಲಿ ಒಬ್ಬರಿಗೊಬ್ಬರು ಸೇರುವಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ. ದೇವ್ರ ಮಕ್ಕಳು ಕುಟುಂಬದ ಜೊತೆ ಸಂಭಾಷಣೆ ಮಾಡುವಂಥ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆ ಮಾತುಗಳನ್ನು ಮಾಡಬೇಕು. ನಾವು ಯಾವ ಕುಟುಂಬದಲ್ಲಿ ಹೋಗ್ತೀವಿ, ಯಾವ ಕುಟುಂಬದಲ್ಲಿ ಕಾಲಿಡ್ತೀವಿ, ಯಾರ ಜೊತೆ ನಾವು ಸಂಭಾಷಣೆ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ನಾವು ಆಡುವಂಥ ಮಾತುಗಳಿಂದ ಆ ಕುಟುಂಬಕ್ಕೆ ಬಲ ಬರಬೇಕು. ನಾವು ಆಡುವಂಥ ಮಾತುಗಳಿಂದ ಕುಟುಂಬಕ್ಕೆ ಧೈರ್ಯ ಬರಬೇಕು. ನಾವು ಆಡುವಂಥ ಮಾತುಗಳಿಂದ ಕುಟುಂಬಕ್ಕೆ ಮತ್ತಷ್ಟು ಮುಂದೆ ವಿಶ್ವಾಸದಲ್ಲಿ ಸಾಗುವಂತೆ ಸಹಾಯ ಮಾಡಬೇಕು. ಆದರೆ ಕಷ್ಟದಂಥ ಕುಟುಂಬಕ್ಕೆ ಹೋಗಿ ನೀನು ಭಯಪಡಿಸುವಂಥ ಮಾತುಗಳು ಒಂದೇಳಿ ಹೇಳ್ದಪ್ಪ ಅಂತಂದ್ರೆ ನಿನ್ನ ಸೋಲಿಗೆ ಇದು ಒಂದು ಕಾರಣ ಆಗ್ಬಿಡ್ತದೆ ಅಂತೇಳಿ. ಅಲ್ಲಿ ಇಲ್ಲಿ ಏನು ಮಾಡಿದ್ರಪ್ಪ ಅಂತಂದರೆ, ಇಸ್ರಾಯೇಲರು ದೇವರು ಆರಿಸ್ಕೊಂಡಿರೋಂಥ ಇಸ್ರಾಯೇಲ್ ಪ್ರಜೆಗಳ ಹೃದಯದಲ್ಲಿ ಇವರು ಭಯವನ್ನು ತುಂಬಿದ್ರೆಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ನನ್ನ ತಮ್ಮ ತಂಗಿ, ಇವತ್ತು ವಿಶ್ವಾಸ ಜೀವಿತದಲ್ಲಿ ನಿನ್ನ ಸೋಲಿಗೆ ಇದೊಂದು ಕಾರಣ ಕೂಡ ಆಗಿರ್ಬೋದು. ನಿನ್ನ ಜೀವಿತದಲ್ಲಿ ನೀನು ದೇವಜನ ಹೃದಯದಲ್ಲಿ ಭಯಪಡುವಂಥ ಮಾತುಗಳು ನೀನು ಆಡ್ತಾ ಇದ್ದೀಯಪ್ಪ ಅಂದರೆ, ದೇವ್ರ ಮಕ್ಕಳ ಹೃದಯದಲ್ಲಿ ಭಯ ಬರುವಂಥ ಮಾತನ್ನು ಒಂದು ವೇಳೆ ನೀನು ಆಡ್ತಾ ಇದೆಯಪ್ಪ ಅಂತಂದ್ರೆ ಮೋಸ್ಟ್ಲಿ ನಿನ್ನ ಜೀವಿತದಲ್ಲಿ ಇದು ನಿನ್ನ ಸೋಲಿಗೆ ಒಂದು ಕಾರಣ ಆಗಿರ್ಬೋದು. ದಯವಿಟ್ಟು ಒಂದ್ಸಲ ಚೆಕ್ ಮಾಡಿಕೊಂಡು ನಾವೆಲ್ಲರೂ ಕೂಡ ಸರಿ ಮಾಡ್ಕೊಳ್ಬೇಕು. ಇವು ಬಹಳ ಪ್ರಾಮುಖ್ಯವಾದಂಥ 3 ಕಾರಣಗಳೆಂಬುದಾಗಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ. ಸೋಲಿಗೆ ಬಹಳ ಪ್ರಾಮುಖ್ಯವಾದಂಥ 3 ಕಾರಣಗಳು. ಅದಕ್ಕೆ ಈ 3 ವಿಷಯದಲ್ಲಿ ಬಹಳ ಜಾಗೃತಿ ಉಳ್ಳವರಾಗಿರ್ಬೇಕಂತೇಳಿ ನಾವು. ಹಲ್ಲೆಲೂಯಾ. ಯಾವ ವಿಷಯದಲ್ರಿ?
ನಮ್ಮ ಸೋಲಿಗೆ ಕಾರಣವಾಗಿರುವಂಥ ಈ 3 ವಿಷಯಗಳಲ್ಲಿ ಬಹಳ ಜಾಗೃತಿಯುಳ್ಳವರಾಗಿರ್ಬೇಕು. ದೇವ್ರ ವ್ಯಕ್ತಿತ್ವದ ಮೇಲೆ ನಮ್ಮ ನಂಬಿಕೆ ಇರಬೇಕು, ಅಪನಂಬಿಕೆ ಬರಬಾರ್ದು. ಅಪನಂಬಿಕೆ ಬಂತಂದ್ರೆ ನಾವು ಸೋತು ಹೋಗ್ತೀವಿ, ಇದೊಂದು ಕಾರಣ. ಎರಡನೇದಾಗಿ ದೇವರು ಆರಿಸಿರುವಂಥ ನಾಯಕನನ್ನು, ದೇವರ ಸೇವಕರನ್ನು ಅವಮಾನ ಪಡಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ ಖಂಡಿತವಾಗಿ ನಿನ್ನ ಜೀವಿತದಲ್ಲಿ ಸೋಲಿಗೆ ನೀನೇ ಕಾರಣರಾಗ್ತೀಯ, ನೀನೇ ಕಾರಣಕರ್ತನಾಗ್ತೀಯ. ಇದರ ವಿಷಯದಲ್ಲಿ ನಾವು ಜಾಗ್ರತೆ ವಹಿಸ್ಬೇಕು, ಇದನ್ನು ಕೂಡ ಒಂದು ಕಾರಣ. ಮೂರನೇದಾಗಿ ನಾವು ಏನು ನೋಡ್ತಾ ಇದೀವಪ್ಪ ಅಂತಂದ್ರೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ದೇವರ ಆರಿಸಿಕೊಂಡಿರುವಂಥ ಪ್ರಜೆಗಳ ಹೃದಯದಲ್ಲಿ ನಾವು ಏನು ಮಾಡ್ಬೇಕಂದ್ರೆ ಧೈರ್ಯದ ಆತ್ಮವನ್ನು ತುಂಬಬೇಕಂತೇಳಿ. ಹಲ್ಲೆಲೂಯಾ. ಬಲಹೀನರಿದ್ದಾರಾ, ನಿಶಕ್ತರಾಗಿದ್ದಾರಾ, ಪಾಪ ಮಾಡಿದ್ದಾರಾ, ಏನೋ ಆಗಿದೆ, ಆದರೆ ನೀನು ಹೋಗಿ ಅವರಿಗೆ ಒಂದು ಧೈರ್ಯದ ಮಾತನ್ನು ಹೇಳು. ಸಹೋದರಿ ಭಯಪಡಬೇಡ, ಸಹೋದರಿ ಭಯಪಡಬೇಡ, ದೇವರಿದ್ದಾನೆ, ದೇವ್ರು ಸಹಾಯ ಮಾಡ್ತಾನೆ, ನಾವು ಪ್ರಾರ್ಥನೆ ಮಾಡ್ತೀವಿ ಎಂಬುದಾಗಿ ಏನು ಮಾಡ್ಬೇಕು, ಅವ್ರಿಗೆ ಧೈರ್ಯದ ಮಾತಾಡು. ಅದು ಬಿಟ್ಬಿಟ್ಟು ವಾ ಹಿಂಗೆ ಮಾಡಿದ್ನಿ ಅಂದ್ ಅವ್ರ ಹೃದಯದಾಗ ಭಯ ಹಾಕದಂದ್ರೆ ಏನಾಗ್ತದಂತ, ಏನಾಗ್ತದಂತ್ರಿ? ಇಲ್ಲಿ 10 ಜನ ಏನು ಮಾಡಿದ್ರು, ಇವರು ಏನು ಮಾಡಿದ್ರು? ಅವರು ಗೆಲ್ಲಬೇಕಂತ ಹೋಗುವಂಥ ಸೈನ್ಯಕ್ಕೆ ಇಸ್ರಾಯೇಲ್ ಮಕ್ಕಳಿಗೆ ಇವ್ರು ಏನು ಮಾಡಿದ್ರಪ್ಪ ಅಂತಂದ್ರೆ ಅಧೈರ್ಯ ಪಡಿಸಿದ್ರು. ಇವ್ರ ಮಾತುಗಳಿಗೆ ನೋಡ್ತೀವಿ, ಲಕ್ಷಗಟ್ಟಲೆ ಇಸ್ರಾಯೇಲರು ತಮ್ಮ ಮನೆಗಳ ಮುಂದೆ ಕೂತ್ಕೊಂಡು ಅವರು ಅಳ್ತಾ ಇದ್ದಾರೆ, ಅವರು ರೋಧಿಸ್ತಾ ಇದ್ದಾರೆ. ಯೆಹೋಶುವ ಮತ್ತು ಕಾಲೇಬ ಹೇಳ್ತಾ ಇದ್ದಾರೆ, ಆದರೂ ಕೂಡ ಆ ಮಾತುಗಳು ಅವ್ರ ಕಿವಿಯಲ್ಲಿ ಹೋಗ್ತಾ ಇಲ್ಲ. ಇದು ತುಂಬ ಅಪಾಯಕರವಾದಂಥ ಸಂಗತಿ. ಅದಕ್ಕೋಸ್ಕರಾಗಿ ನಾವು ನಮ್ಮ ಜೀವಿತದಲ್ಲಿ ಇದೊಂದು ಕಾರಣ ಆಗಿರ್ಬೋದು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಬಹಳ ಎಚ್ಚರಿಕೆ ವಹಿಸಬೇಕೆಂಬುದಾಗಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ನನ್ನ ಪ್ರೀತಿ ದೇವರ ಮಕ್ಕಳೇ, ವಿಶ್ವಾಸ ಜೀವಿತದಲ್ಲಿ ವಿಶ್ವಾಸ ಯಾತ್ರೆಗೆ ಸೋಲಿಗೆ ಪ್ರಾಮುಖ್ಯವಾದಂಥ 3 ಕಾರಣಗಳು. ಆದರೆ ಸೋಲಿಗೆ ಕಾರಣಗಳಿವು. ಈ ಕಾರಣಗಳು ನಿನ್ನಲ್ಲಿ ಇತ್ತಪ್ಪ